ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೂರಿ ಜೊತೆ ಒಂದು ಸಖತ್ ಟೇಸ್ಟಿಯಾಗಿರುವಂಥ ಕಡಲೆ ಹಿಟ್ಟಿನ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಮೊದಲಿಗೆ ಪೂರಿನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿನಿ. ಅದಾದಮೇಲೆ ಒಂದು 2 ಸ್ಪೂನಷ್ಟು ಇದಕ್ಕೆ ಸಣ್ಣ ರವೆನ ಹಾಕೋಬೇಕು. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ 1 ಸ್ಪೂನಷ್ಟು 2 ಸ್ಪೂನಷ್ಟು ಆಯಿಲ್ನ ಹಾಕಿ ಇದನ್ನು ಸಾಫ್ಟಾಗಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋತೀವಿ ಅದೇ ರೀತಿ ಇದನ್ನ ಹಿಟ್ಟನ್ನ ಕಲಿಸ್ಕೋಬೇಕು. ಬೇಕು ಅಂತಂದ್ರೆ ಮೈದಾ ಹಿಟ್ಟಲ್ಲೂ ಕೂಡ ಪೂರಿನೂ ಮಾಡ್ಕೋಬೋದು. ಬಟ್ ಮೈದಾ ಯೂಸ್ ಮಾಡೋದು ಅಷ್ಟು ಹೆಲ್ದಿ ಅಲ್ಲ, ಅದಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಬಳಸಾತೀನಿ. ಹಿಟ್ಟನ್ನು ಒಂದು 15ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಹಿಟ್ಟನ್ನ ನೆನೆಸೋದ್ರಿಂದ ಪೂರಿ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರ್ತೈತಿ. ಅದಾದಮೇಲೆ ಇದನ್ನ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟಿಂದು ನಾನು ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಅದಾದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಸಕ್ಕರೆ ಹಾಕೋಬೇಕು. ಸಕ್ಕರೆ ಬೆಲ್ಲ ಆಪ್ಷನಲ್ ಯಾವುದಾದ್ರೂ ಹಾಕೋಬೋದು. ಇದಕ್ಕೆ 1 ಕಪ್ಪಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಯಾವುದೇ ರೀತಿ ಲಂಪ್ಸ್ ಇರಬಾರ್ದು. ಈ ಚಟ್ನಿನ ಮಾಡುವಾಗ ನೀವು ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕೋಬೇಕಾಗ್ತಿ. ನಾನು ಇಲ್ಲಿ ತೊಗೊಂಡಿರೋಂಥ 1 ಕಪ್ಪಿಂದ 1 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿನಿ. ಯಾಕಂತಂದ್ರೆ ಕೆಲವೊಬ್ಬರಿಗೆ ತೆಳುವಾಗಿ ಚಟ್ನಿ ಇಷ್ಟ ಆಗ್ತೈತಿ, ಕೆಲವೊಬ್ಬರಿಗೆ ಗಟ್ಟಿಯಾಗಿ ಚಟ್ನಿ ಇಷ್ಟ ಆಗ್ತೈತಿ. ಅದು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ಒಂದು ಕಡಾಯಿ ಒಳಗೆ 3-4 ಸ್ಪೂನಷ್ಟು ಆಯಿಲ್ನ ಹಾಕಿ, ಆಯಿಲ್ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, 2-3 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕರಿಬೇವು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಅದನ್ನು ಆ ರೀತಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಟೊಮೆಟೊನ ಸೇರಿಸಿ, ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಇರಬೇಕು. ಅಲ್ಲಿವರೆಗೂ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು, ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದಕ್ಕೆ ಮೇಲೆ 2 ಸ್ಪೂನಷ್ಟು ನೀರನ್ನ ಹಾಕಿ, ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ಈಗ ಗ್ಯಾಸ್ ಆಫ್ನ ಮಾಡಿ ನಾವು ಮಾಡಿಟ್ಕೊಂಡಿರುವಂಥ ಕಡಲೆ ಹಿಟ್ಟು ನೀರನ್ನ ಇದರೊಳಗೆ ಸೇರಿಸ್ಕೋಬೇಕು. ಇದನ್ನು ಹಾಕುವಾಗ ಗ್ಯಾಸ್ ಆನಲ್ಲಿ ಇರಬಾರ್ದು. ಯಾಕಂತಂದ್ರೆ ನಾವು ಹಾಕಿರುವಂಥ ಕಡಲೆ ಹಿಟ್ಟು ಬೇಗ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತೈತೆ. ಅದಕ್ಕೆ ನಾವು ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಹಾಕೋಬೇಕು. ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋದಕ್ಕೆ 2-3 ಸ್ಪೂನಷ್ಟು ಆಯಿಲ್ನ ಹಾಕಿ ಇದಕ್ಕೆ ಜೀರಿಗೆ, ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಸಿ ಬಟಾಣಿ, ಈರುಳ್ಳಿ ಸ್ವಲ್ಪ ಮೀಡಿಯಮ್ನಾಗಿ ಕಟ್ ಮಾಡ್ಕೊಂಡಿರಬೇಕು. ಇದಕ್ಕೆ ಜಾಸ್ತಿ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯಕ್ಕೆ ಅಷ್ಟೊಂದು ಟೇಸ್ಟಿ ಅಂತ ಅನ್ಸೋದಿಲ್ಲ. ಈ ರೀತಿ ನಾವು ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡ್ರೆ ಟೇಸ್ಟಿ ಅಂತ ಅನಿಸುತ್ತೆ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕ್ರಂಚಿನೆಸ್ ಆಗಿರಬೇಕು, ಅಷ್ಟು ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಒಂದು ಅರ್ಧದಷ್ಟು ಟೊಮೆಟೊನ ಸೇರಿಸಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ಆಲ್ರೆಡಿ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆನ ಸೇರಿಸಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಮೇಲೆ ಕೊತ್ತಂಬರಿನ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ 1-2 ನಿಮಿಷ ಲೋ ಫ್ಲೇಮ್ ಒಳಗನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಮೇಲೆ ಜಾಸ್ತಿ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಆಲೂಗಡ್ಡೆ ಪಲ್ಯ ಸಖತ್ ಟೇಸ್ಟಿಯಾಗಿ ರೆಡಿಯಾಗಿರ್ತೈತಿ. ಇದು ಪೂರಿ ಜೊತೆಗೆ ಮಾತ್ರ ಅಲ್ಲ, ದೋಸೆ ಜೊತೆಗೂ ಚೆನ್ನಾಗಿರ್ತೈತಿ, ಚಪಾತಿ ಜೊತೆಗೂ ಅಷ್ಟು ಟೇಸ್ಟಿಯಾಗಿರ್ತೈತಿ. ಇವಾಗ ಆಲ್ರೆಡಿ ನಾವು ನೆನೆಸಿಟ್ಕೊಂಡಿರುವಂಥ ಹಿಟ್ಟನ್ನ ತೊಗೊಂಡು ಮೇಲೆ ಒಂದು ಸ್ವಲ್ಪನ ಕೈಗೆ ಆಯಿಲ್ನ ಹಚ್ಚಿ ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿದ್ಕೋಬೇಕು. ಆವಾಗ ನಿಮ್ಗೆ ಪೂರಿನ ಮಾಡ್ಕೊಳ್ಳೋದಕ್ಕೆ ಎಷ್ಟು ಉಳ್ಳೆನ ಬೇಕೋ ಅಷ್ಟು ಸೈಜ್ ಒಳಗೆ ಉಳ್ಳೆನ ತೊಗೋಬೇಕು. ನೀವು ಎಷ್ಟು ದೊಡ್ಡದಾಗಿ ಮಾಡ್ತೀರಿ ಅಷ್ಟು. ಈ ರೀತಿ ಎಲ್ಲ ಉಳ್ಳೆನೂ ಮಾಡಿದ್ವಿ. ಇವಾಗ ಒಂದೊಂದು ಉಳ್ಳೆನ ಮಾಡಿ ನಿಮಗೆ ಪೂರಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಪೂರಿನಾಗೆ ಲಟ್ಟಿಸ್ಕೊಂಡ್ರೆ ಆಯಿತು. ನಾವು ಪೂರಿನ ಲಟ್ಸೋವಾಗ ಒಂದೇ ಅಳತೆ ಒಳಗೆ ಲಟ್ಟಿಸ್ಕೋಬೇಕಾಗ್ತೈತಿ. ಒಂದು ಕಡೆ ಹೆಚ್ಚು ಕಡಿಮೆ ಈ ರೀತಿ ಲಟ್ಸೋದಕ್ಕೆ ಹೋಗಬಾರ್ದು. ಆ ರೀತಿ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬು ಬರ್ತಾವೆ. ಇದಕ್ಕೆ ಬೇಕು ಅಂತಂದ್ರೆ ಕೆಲವೊಬ್ಬರು ಸೋಡಾ ಕೂಡ ಯೂಸ್ ಮಾಡ್ತಾರೆ. ಬಟ್ ನಾನು ಇಲ್ಲಿ ಯಾವುದೇ ರೀತಿ ಸೋಡಾನ ಯೂಸ್ ಮಾಡಿಲ್ಲ.
ಈ ರೀತಿ ಇದನ್ನು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಒಂದ್ಸತಿ ನಾವು ಚೆನ್ನಾಗಿ ಡಿಪ್ ಮಾಡಿದ ಮೇಲೆ ಈ ರೀತಿ ಪೂರಿ ಚೆನ್ನಾಗಿ ಉಬ್ಬಿ ಬರ್ತೈತಿ. ಪೂರಿನ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಕರೆದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ಪೂರಿ. ಈ ಪೂರಿ ಮತ್ತು ಚಟ್ನಿ ರೆಸಿಪಿನ ನೀವು ಮನೆಯೊಳಗೆ ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಷ್ಟೊಂದು ಜನ ವೀಡಿಯೋಸನ್ನು ನೋಡ್ತೀವಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೆಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿರಿ. ಇನ್ ಕೇಸ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.